ಲವ್ ಜಿಹಾದ್ ಪ್ರಕರಣ ಏನ್ ನಡೀತಾ ಇದೆ, ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಕುರಿತಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯುವತಿ ಮನೆಯವರು ಯುವಕರ ಮನೆಗೆ ಹೋಗಿದ್ದಾರೆ. ಮೊದಲು ಆರಂಭ ಆಗಿದ್ದು ಎಲ್ಲಿ ಅಂತ ನೋಡ್ತಾ ಹೋದಾಗ ಯುವತಿ ಮನೆಯವರು ಯುವಕನ ಮನೆಗೆ ವಿಷಯ ತಿಳಿದು ಹೋಗ್ತಾರೆ. ಯುವಕನನ್ನ ಕರ್ಕೊಂಡು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ವಿಷಯ ತಿಳಿತಾ ಇದ್ದಂತೆ ಯುವಕನ ಮನೆಗೆ ಹೋಗಿ ಆತನನ್ನ ಕರ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಇವನು ಯುವತಿ ಜೊತೆ ಓಡಾಡ್ತಿದೀಯಾ ಅಂತ ಗಲಾಟೆ ಮಾಡಿರುವಂಥದ್ದು. ಇನ್ನು ಮತ್ತೊಂದ್ ಕಡೆ ಯುವಕನ ಮನೆಯವರು ಬಂದು ಗಲಾಟೆ ಮಾಡ್ತಾರೆ. ಅದಾದ ನಂತರದಲ್ಲಿ ಯುವತಿ ಮನೆಗೆ ಬಂದು ಯುವಕನ ಮನೆಯವರು ಕೂಡ ಗಲಾಟೆ ಮಾಡ್ತಾರೆ. ಎರಡು ಕಡೆಯವರು ಕೂಡ ಇನ್ನೂ ಕೇಸ್ ಕೊಟ್ಟಿಲ್ವಂತೆ. ಇದು ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಎರಡು ಕಡೆಯವರು ಕೂಡ ಇಲ್ಲಿ ಎರಡೂ ಕಡೆಯವ್ರದ್ದು ಗಲಾಟೆ ಮಾಡಿದ್ದಂಥದ್ದೇ ತಪ್ಪು. ಏನೇ ಇದ್ರು ಪೊಲೀಸರಿಗೆ ದೂರು ನೀಡಬೇಕಾಗಿತ್ತು. ಇವರು ಏಕಾಏಕಿ ವಿಷಯ ತಿಳಿತು ಅಂತ ಬಂದ ತಕ್ಷಣನೇ ಹುಡುಗನ ಮನೆಗೆ ಅಟ್ಯಾಕ್ ಮಾಡುವಂಥದ್ದು, ಆತನನ್ನ ಎಳ್ಕೊಂಡೋಗಿ ಪೊಲೀಸರಿಗೆ ಒಪ್ಸೋದು. ನಡುವೆ ಈ ದಿನ ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಯಾವುದು ವೈಯಕ್ತಿಕ ಕಾರಣ ಇದೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ಇದು ಕಮಿಷನರ್ ಹೇಳ್ತಾ ಇರುವಂತಹ ಮಾತು. ಇಲ್ಲಿ ಯಾವ ರೀತಿಯಾಗಿ ಆಯ್ತು ಘಟನೆ, ಏಕಾಏಕಿಯಾಗಿ ಹುಡುಗನ ಮನೆಗೆ ಎಂಟ್ರಿ ಕೊಟ್ಟು ವಿಷಯ ತಿಳಿತಾ ಇದ್ದಂತೆ ಯಾಕೆ, ಎಷ್ಟು ದಿನದಿಂದ ಹುಡುಗಿ ಜೊತೆ ಸಂಬಂಧದಲ್ಲಿ ಇದೆಯಾ, ಯಾಕ ಹುಡುಗಿ ಜೊತೆ ತಿರುಗಾಡ್ತಾ ಇದೆಯಾ, ಇದು ಸರಿ ಇಲ್ಲ ಅಂತ ಏಕಾಏಕಿಯಾಗಿ ದಾಳಿಗೆ ಮುಂದಾಗ್ತಾರೆ. ಅದಾದ ಮೇಲೆ ನಮ್ಮ ಹುಡುಗನ ಈ ರೀತಿಯಾಗಿ ಹೊಡೆದಿದ್ದಾರೆ ಬಡ್ತಿದ್ದಾರೆ ಅಂತ ಹುಡುಗನ ಮನೆಯವರು ಆ ಹುಡುಗಿ ಮನೆಗೆ ಹೋಗಿ ಗಲಾಟೆಯನ್ನು ಆರಂಭಿಸ್ತಾರೆ. ಇಲ್ಲಿ ಇಬ್ರದೂ ಕೂಡ ತಪ್ಪಿದೆ ಅಂತ ಕಮಿಷನರ್ ಹೇಳ್ತಾ ಇರುವಂಥದ್ದು. ಹಾಗೇನಾದ್ರೂ ಇದ್ರೆ ಬಂದು ನಮಗೆ ಕಂಪ್ಲೇಂಟ್ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ಇವರು ಏಕಾಏಕಿ ದಾಳಿಗೆ ಮುಂದಾಗಿ ಅದು ಹಾನಿಯಾಗಿ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ. ಅದಷ್ಟೇ ಅಲ್ಲದೆ ಸಂಘಟನೆಗಳ ವರೆಗೂ ಕೂಡ ಇದು ತಲುಪಿರುವಂಥದ್ದು. ಹಿಂದೂ ಪರ ಸಂಘಟಕರು ಈ ತರದ ವಿಚಾರಗಳನ್ನ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ, ಅವರು ಗುರುತಿಸ್ಕೊಳ್ಳೋದಕ್ಕೆ. ಈ ಪರ್ಸನಲ್ ಮ್ಯಾಟರ್ಸ್ ಅನ್ನ ಈ ರೀತಿಯಾಗಿ ಇಡೀ ಹುಬ್ಬಳ್ಳಿ ಇವಾಗ ಈ ವಿಚಾರದಿಂದ ಸದ್ದಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ತಂದಿಟ್ಟಿರುವಂಥದ್ದು ಒಂದು ರೀತಿಯಾಗಿ ಅವರ ವೈಯಕ್ತಿಕ ಏನೇನ್ ನಡೀತಾ ಇತ್ತು. ಇರೋ ಕಮಿಷನರ್ ಹೇಳ್ತಾ ಇರುವಂಥದ್ದು ಇಬ್ಬರ ಮನೆಯವ್ರದ್ದು ಕೂಡ ತಪ್ಪಿದೆ, ಬಂದ್ ಕಂಪ್ಲೇಂಟ್ ಮಾಡ್ಬೋದಿತ್ತು ಏನೇ ಇದ್ರೂ ಕೂಡ. ಆದ್ರೆ ಅದ್ಯಾವುದನ್ನು ಕೂಡ ಮಾಡದೆ ಇನ್ನು ಕೇಸ್ ಕೂಡ ದಾಖಲಾಗಿಲ್ಲ ಅಂತ ಹೇಳ್ತಿದ್ದಾರೆ ಕಮಿಷನರ್. ಹಾಗಾಗಿ ಮುಂದೆ ಈಗ ಇಬ್ಬರ ಹೇಳಿಕೆಗಳನ್ನ ತಗೋತಾ ಇದ್ದಾರೆ, ಇಬ್ಬರ ಫ್ಯಾಮಿಲಿಯವರ ಹೇಳಿಕೆಗಳನ್ನ.